ವಾಚ್. ಅಯ್ಯೋ ಕರ್ಮ. ಏನೇನು ಮರಿತೀನಪ್ಪ, ಇನ್ನೇನು ಮರ್ತಿದ್ದೀನಿ. ಫೋನ್. ನೋಡಿದ್ಯಾ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ? ನನ್ನ ರೋಟೀನು ನನಗೆ ಮರ್ತೋಗಿದೆ. ಅಯ್ಯೋ, ಭೂಮಿಕಾ ಅವ್ರು ಬರೋದಕ್ಕೆ ಮುಂಚೆ ನನಗೇನು ಬೇಕೋ ಅದು ನಾನೇ ಮಾಡ್ಕೋತಾ ಇದ್ದೆ. ನನಗೇನು ಬೇಕೋ ಅದನ್ನ ನಾನೇ ನೋಡ್ಕೋತಾ ಇದ್ದೆ. ನನಗೆ ನಾನೇ ಮ್ಯಾನೇಜರ್ ಆಗಿದ್ದೆ. ಬಟ್ ಈಗ ಇದು ಡಿಪೆಂಡೆನ್ಸಿನಾ? ನೋ ನೋ, ಐ ಡೋಂಟ್ ಥಿಂಕ್ ಸೊ. ಅಟ್ಯಾಚ್ಮೆಂಟ್ ಅಲ್ವಾ? ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಬ್ಲ್ಯಾಂಕ್ ಆಗ್ತಾ ಇದ್ದೀನಿ. ಕಣ್ಣಿಗೆ ಪಟ್ಟೆ ಕಟ್ಬಿಟ್ಟು ಕತ್ತಲಲ್ಲಿ ಬಿಟ್ಟಂಗಿದೆ ನನ್ನ ಪರಿಸ್ಥಿತಿ. ನಿನಗೆ ಹೆಂಗೆ ಅರ್ಥ ಆಗುತ್ತೆ? ಅವ್ರಿಗೂ ಹಾಗೆ ಅನ್ನಿಸ್ತಾ ಇರ್ಬೋದಲ್ಲ? ಅವರು ನಾನು ಭಾಳ ಮಿಸ್ ಮಾಡ್ಕೋತಾ ಇರ್ಬೋದು. ಬಟ್ ಆನೆಸ್ಟ್ಲಿ ಅವರಿಲ್ಲದೆ ನಾನಿಲ್ಲದೆ ಅವರು, ನಮ್ಮ ಜೀವನ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನು ಮಾಡೋದು? ಯಾವುದಕ್ಕೂ ಮೂಡಿಲ್ಲ. ಮನೆ ಮನಸ್ಸೆಲ್ಲ ಖಾಲಿ ಅನ್ನಿಸ್ತಾ ಇದೆ. ಏನು ಮಾಡಲಿ? ಸಿಸ್ಟರ್, ನಾನು ಒಂದು ವಿಷಯ. ಹಲೋ ಮ್ಯಾಮ್, ಕ್ಲಬ್ಬಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ಮ್ಯಾಮ್, ಅಮೌಂಟನ್ನು ಬೆಳಗ್ಗೆನೇ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರಿ. ಇಷ್ಟೊತ್ತಾದರೂ ಬಂದಿರಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಅದು ಬೇರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ. ಓಕೆ. ಕ್ಲಬ್ಬಿಂದ ಫೋನ್ ಮಾಡಿದ್ರು. ಅಮೌಂಟ್ ಯಾಕೆ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ನನಗೆ ಗೊತ್ತು, ಹಿಂಗೆ ಆಗುತ್ತೆ ಅಂತ ಗೊತ್ತು ಸಿಸ್ಟರ್. ಅಡಗತ್ರಿಲಿ ಸಿಕ್ಕಾಕೊಂಡ್ಬಿಟ್ಟೆ. ಅಡಗತ್ರಿಲಿ ಈ ದುಡ್ಡು ಅನ್ನೋದು ಇದೆಯಲ್ಲ ಸಿಸ್ಟರ್, ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದರೆ ಅದಕ್ಕಿಂತ ದೊಡ್ಡ ಡೇಂಜರಸ್ ಮತ್ತೊಂದಿಲ್ಲ. ಅದು ನಮಗೆಷ್ಟು ಖುಷಿ ಕೊಡುತ್ತೋ ಅಷ್ಟೇ ದುಃಖನೂ ಕೊಡುತ್ತೆ. ನಮ್ಮನ್ನು ಕೆಟ್ಟ ಪರಿಸ್ಥಿತಿಗೆ ದೂಡುತ್ತೆ. ಏನು ಹೇಳ್ತಿದ್ಯಾ ಅಣ್ಣ? ಇರೋ ವಿಷಯನೇ ಹೇಳ್ತಿದ್ದೀನಿ ಸಿಸ್ಟರ್. ಈಗ ಕ್ಲಬ್ಬಿಂದ ಫೋನ್ ಬಂದಿದೆ. ಇನ್ನು ಸ್ವಲ್ಪ ಸಮಯ ಹೋದರೆ ನೋಟಿಸೇ ಬರುತ್ತೆ. ನಿನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ ಅಷ್ಟೇ. ಅಣ್ಣ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಿಸ್ಟರ್, ನೀನು ನನ್ನ ಮೇಲೆ ಕೂಗಾಡಿ ರೇಗಾಡಿ ಏನು ಪ್ರಯೋಜನ ಇಲ್ಲ. ಇನ್ ಟೈಮಲ್ಲಿ ದುಡ್ಡು ಹಾಕಿಲ್ಲ ಅಂದರೆ ಹೋಗೋದು ನಿನ್ನ ಮರ್ಯಾದೆ. ಅರ್ಧ ಗಂಟೆಯಲ್ಲಿ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ಯಲ್ಲ, ಏನು ಮಾಡ್ತೀಯ? ಇಷ್ಟು ಕಡಿಮೆ ಅವಧಿಲಿ ಇಷ್ಟು ಅಮೌಂಟನ್ನು ಹಾಕ್ತೀನಿ ಅಂತ ಹೇಳಿದ್ಯಲ್ಲ ಸಿಸ್ಟರ್, ದುಡ್ಡಿನ ಮೇಲಿಂದ ಉದುರುತ್ತಾ? ಈಗ ನಿಂಗೆ ಬೇರೆ ದಾರಿನೇ ಇಲ್ಲ. ನೀನು ಸೊಸೆ ಮುಂದೆ ಹೋಗಿ ಕೈ ಒಡ್ಬೇಕು. ಅವಳನ್ನು ಕನ್ವಿನ್ಸ್ ಮಾಡೋದಷ್ಟು ಸುಲಭ ಅಂದ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ ಸಿಸ್ಟರ್. ಯಾಕಾದ್ರೂ ಕೇಳಿದ್ವು ಅನ್ನೋ ಥರ ಮಾಡ್ಬಿಡ್ತಾಳೆ ಅವಳು. ಇವಳೊಬ್ಳು ನಮ್ಮ ಪಾಲಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾಳೆ. ಅಯ್ಯಯ್ಯಯ್ಯೋ, ಇದೇನ್ ಕಂದ, ಇಷ್ಟು ಬೇಗ ಎದ್ದು ಈ ಕೆಲಸ ಮಾಡ್ತಾ ಕೂತಿದ್ಯಾ? ಅಮ್ಮ ಮನೆಗೆ ಬಂದು ರೆಸ್ಟ್ ತಗೊಳತ್ತಾನೆ. ಹೋಗು, ರೆಸ್ಟ್ ತಗೋ, ನಾನು ಮಾಡ್ಕೊತೀನಿ. ಅಮ್ಮ, ನಾನು ಆ ಮನೆಯಲ್ಲೇ ರೆಸ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಇಲ್ಲಾದ್ರೂ ನನ್ಗೆ ಏನಾದ್ರು ಮಾಡಕ್ ಬಿಡು ಪ್ಲೀಸ್. ಹಂಗಾದ್ರೆ ಇಲ್ಲಿ ನನಗೆ ರೆಸ್ಟ್. ಅಫ್ಕೋರ್ಸ್. ನನ್ನೇ ನೋಡು, ಏನಾಯ್ತು ಚಿನ್ನ? ಕಣ್ ಕೆಳಗೆಲ್ಲ ಊದಿದೆ, ರೆಡ್ ಆಗಿದೆ. ಯಾಕೆ? ಕಾಚಿ ಬಂದಿಲ್ವಾ? ಆತರ ಏನಿಲ್ಲಮ್ಮ, ನಾನ್ ಚೆನ್ನಾಗೇ ನಿದ್ದೆ ಮಾಡಿದೆ. ಹಳೆ ಅಂದ್ರೆ ಮಿಸ್ ಮಾಡ್ತಾ ಇದೀಯಾ? ಇಲ್ಲಮ್ಮ. ಕಳ್ಳಿ, ನನ್ ನೋಡು, ನಿಜ ಹೇಳು. ಇಲ್ಲಮ್ಮ, ನಿಜ ಹೇಳು. ನೋಡಿದ್ಯಾ ಹೆಂಗ್ ಕಣ್ಣಿಡ್ದೆ? ನಾನು ನಿಮ್ಮಮ್ಮ. ಏನ್ ಗೊತ್ತಾ ಚಿನ್ನ, ಮೊದಲೆಲ್ಲ ನಾನು ತವ್ರ ಮನೆಗೆ ಹೋಗ್ತಿದ್ರೆ ನಿಮ್ಮಪ್ಪ ಹ್ಯಾಪಿ. ಆದ್ರೂ ನನಗೆ ನಿಮ್ಮಪ್ಪನ ಬಿಟ್ಟಿರಕ್ಕೆ ಆಗ್ತಿರ್ಲಿಲ್ಲ. ನೀನೆಷ್ಟೇ ಆದ್ರೆ ನನ್ನ ಮಗಳಲ್ವಾ, ನಿಂಗೂ ಹಾಗೆ ಆಗಿರುತ್ತೆ. ಅಂದ್ರೆ ಮಿಸ್ ಮಾಡ್ತಿರ್ತೀಯ. ನೋಡ್ದ್ಯಾ ನಿನ್ ಕಣ್ಣು ಕಲರ್ ನೋಡೇ ನಾನು ಕಣ್ಣಿಡ್ದೆ. ನಾನು ಯಾರು? ಮಿಸ್ ಮೈಸೂರ್.
1988. ನೆನೆದವರ ಮನದಲ್ಲಿ ವಿರಹ ವೇದನೆ ಬಂತು ನೋಡ್ಕೊ. ಅಮ್ಮ ಅತ್ತೆ ಹಾ ಏನ್ ಕೇಳಿ ಹೇಳಿ ಅತ್ತೆ. ಏನೂ ಇಲ್ಲ ಭೂಮಿಕಾ, ನೀನು ತವ್ರ ಮನೆಗೆ ಹೋಗಿ ಕೂತಿದ್ಯಾ, ಸ್ವಲ್ಪ ಲಾಕರ್ ಕೀ ಬೇಕಾಗಿತ್ತು. ಲಾಕರ್ ಕಿನ ಯಾಕೆ? ಏನೂ ಇಲ್ಲ, ಸ್ವಲ್ಪ ಅಮೌಂಟ್ ಬೇಕಾಗಿತ್ತು. ಗೌತಮ್ ಏನಾದರೂ ಚೆಕ್ ಸೈನ್ ಮಾಡಿಟ್ಟಿದ್ರೆ ಅದು ಕೊಟ್ಟರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಹೆಲ್ಪ? ಅಯ್ಯೋ ದೇವ್ರೆ, ನಮ್ಮ ಸಿಸ್ಟರ್ಗೆ ಎಂಥ ಗತಿ ಬಂದೋಯ್ತಪ್ಪ. ಸರಿ ಅತ್ತೆ, ನಿಮಗೆ ಅಮೌಂಟ್ ತಲುಪೋ ಹಾಗೆ ಮಾಡ್ತೀನಿ. ಅಲ್ಲ, ನೀನು ಅಲ್ಲಿದ್ಯಾ, ನೀನೇ ಇಲ್ಲಿಗೆ ಬಂದು ಕೊಡ್ತೀಯಾ? ಅತ್ತೆ ನಿಮಗೆ ಚೆಕ್ ಬೇಕಲ್ವಾ? ನನಗೆ 5 ನಿಮಿಷ ಟೈಮ್ ಕೊಡಿ, ನಾನು ಏನೋ ಒಂದು ಮಾಡ್ತೀನಿ. ಸರಿ. ಅಂತೂ ನಿಮ್ಮ ಅತ್ತೆಗೆ ಚೆಕ್ ಕಳಿಸೋ ಥರ ಆಗ್ಬಿಟ್ಟೆ. ಮನೆ ಯಜಮಾನಿ ಎಷ್ಟೇ ಆದ್ರೂ ನೀನಲ್ವಾ? ವಾ 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 ವಾ. ಅಮ್ಮ, ಯಜಮಾನಿ ಏನೂ ಇಲ್ಲ, ಅಜ್ಜಿ ಕೊಟ್ಟ ಜವಾಬ್ದಾರಿನ ನಿಭಾಯಿಸ್ತಿದ್ದೀನಿ ಅಷ್ಟೇ. ಜವಾಬ್ದಾರಿ ಕೊಟ್ಟಿದಾರಲ್ಲ, ಯು ಆರ್ ವರ್ತ್ ಇಟ್ ಅಲ್ವಾ? ಸೋ ಪ್ರೌಡ್ ಆಫ್ ಯು ಕಂದ. ನನ್ ನೋಯ್ತೇನೆ. ಇಲ್ಲ ಅಮ್ಮ, ಸ್ವಲ್ಪ ಡೌಟ್ ಮಾಡಿದೆ. ಎದ್ರು ಬಿಟ್ಟೆ. ಸರಿ, ಹೋಗಿ ರೆಸ್ಟ್ ತಗೋ, ನಾನು ಮಾಡ್ಕೋತೀನಿ. ಅಮ್ಮ, ನಾನು ಮಾಡ್ತೀನಿ, ನೀನು ರೆಸ್ಟ್ ತಗೋ. ಕಂದ, ಇದು ಈಗ ನಿನ್ನ ತವ್ರ ಮನೆ, ಹೋಗಿ ರೆಸ್ಟ್ ತಗೋ. ಅದಕ್ಕೆ ಹೇಳ್ತಿದ್ದೀನಿ, ನೀನು ರೆಸ್ಟ್ ತಗೋ, ನಾನು ಮಾಡ್ತೀನಿ ಅಂತ. ಪಕ್ಕ ಪಕ್ಕ. ಸಿಸ್ಟರ್ ದುಡ್ಡು ಸಿಗುತ್ತಂತ? ಗೊತ್ತಿಲ್ಲ.